ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ರಜೆ ಮುಗಿದು ಮತ್ತೆ ಶಾಲೆ ಆರಂಭವಾಗಿದೆ. ಹೊಸ ತರಗತಿ, ಹೊಸ ಶಿಕ್ಷಕರು, ಹೊಸ ಪುಸ್ತಕಗಳು ಮತ್ತು ಹೊಸ ಕನಸುಗಳೊಂದಿಗೆ ನಿಮ್ಮ ಶಾಲಾ ಜೀವನ ಮತ್ತೆ ಶುರುವಾಗಲಿದೆ. ಇಂದಿನ ವಿಡಿಯೋದಲ್ಲಿ ಶಾಲೆ ಆರಂಭವಾದ ನಂತರ ಪ್ರತಿಯೊಬ್ಬ ವಿದ್ಯಾರ್ಥಿಯು ಪಾಲಿಸಬೇಕಾದ ಕೆಲವು ಮುಖ್ಯ ಸಲಹೆಗಳನ್ನು ನೋಡೋಣ. ಮಕ್ಕಳೇ, ಶಾಲೆ ಎಂದರೆ ಕೇವಲ ಓದುವ ಸ್ಥಳವಲ್ಲ. ಅದು ಒಳ್ಳೆಯ ಅಭ್ಯಾಸಗಳನ್ನು ಕಲಿಯುವ, ಸ್ನೇಹ ಬೆಳೆಸುವ ಮತ್ತು ಜೀವನಕ್ಕೆ ಬೇಕಾದ ಮೌಲ್ಯಗಳನ್ನು ತಿಳಿಯುವ ಸುಂದರ ಸ್ಥಳ. ಹೊಸ ಆರಂಭದಲ್ಲಿ ನಾವು ಕೆಲವು ಒಳ್ಳೆಯ ಅಭ್ಯಾಸಗಳನ್ನು ರೂಢಿಸಿಕೊಳ್ಳೋಣ. ಈ ವಿಡಿಯೋ ಪೋಷಕರಿಗೂ ಮತ್ತು ಮಕ್ಕಳಿಗೂ ಇಬ್ಬರಿಗೂ ಉಪಯೋಗವಾಗುವಂಥದ್ದು. ಹಾಗಾಗಿ ಎಲ್ಲ ಪೋಷಕರು ಮತ್ತು ಮಕ್ಕಳು ಈ ವಿಡಿಯೋವನ್ನು ಪೂರ್ಣವಾಗಿ ನೋಡಿ. ನಾನು ಮೊದಲೇ ತಿಳಿಸಿದ ಹಾಗೆ ಮುಖ್ಯ ಸಲಹೆಗಳನ್ನು ಇಂದಿನ ವಿಡಿಯೋದಲ್ಲಿ ನೋಡೋಣ. ಸಮಯಕ್ಕೆ ಸರಿಯಾಗಿ ಎದ್ದೇಳಬೇಕು. ಪ್ರತಿದಿನ ಬೇಗ ಎದ್ದು ಸಮಯಕ್ಕೆ ಸಿದ್ಧವಾಗಿ ಶಾಲೆಗೆ ಹೋಗುವ ಅಭ್ಯಾಸವನ್ನು ಬೆಳೆಸಿಕೊಳ್ಳಿ. ಉತ್ತಮ ದಿನಚರಿ ನಿಮ್ಮ ಓದು ಮತ್ತು ಆರೋಗ್ಯ ಎರಡಕ್ಕೂ ಸಹಾಯವಾಗುತ್ತದೆ. ಅದರ ಜೊತೆ ನಿಮಗೆ ಸಮಯವಿದ್ದರೆ ವ್ಯಾಯಾಮ ಅಥವಾ ಯೋಗ ಅಭ್ಯಾಸವನ್ನು ಮಾಡಿಕೊಳ್ಳಿ. ನಿಮ್ಮ ಮುಂದಿನ ಸಲಹೆ ಯಾವುದೆಂದರೆ ಶಾಲಾ ಬ್ಯಾಗನ್ನು ಹಿಂದಿನ ದಿನವೇ ಸಿದ್ಧಪಡಿಸುವುದು. ಅಂದರೆ ಪುಸ್ತಕಗಳು, ನೋಟ್ಬುಕ್ಗಳು, ಹೋಮ್ವರ್ಕ್, ಪೆನ್ಸಿಲ್, ರಬ್ಬರ್, ಪೆನ್ ಹಾಗೂ ನೀರಿನ ಬಾಟಲ್ ಎಲ್ಲವೂ ಇದೆಯೇ ಎಂದು ಪರಿಶೀಲಿಸಬೇಕು. ಅದರ ಜೊತೆ ಟಿಫನ್ ಬಾಕ್ಸ್, ಸ್ನ್ಯಾಕ್ಸ್, ನ್ಯಾಪ್ಕಿನ್, ಸ್ಪೂನ್ ಎಲ್ಲವನ್ನು ನೀವೇ ತೆಗೆದಿಟ್ಟುಕೊಳ್ಳಬೇಕು. ಮುಂದಿನ ಸಲಹೆ ಸ್ವಚ್ಛವಾದ ಸಮವಸ್ತ್ರವನ್ನು ಧರಿಸುವುದು. ಅಂದರೆ ಸ್ವಚ್ಛವಾದ ಬಟ್ಟೆ ಮತ್ತು ಉತ್ತಮ ವೈಯಕ್ತಿಕ ಸ್ವಚ್ಛತೆ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಹಾಗಾಗಿ ನೀವು ಉತ್ತಮವಾದ ಯೂನಿಫಾರ್ಮನ್ನು ಹಾಕಿಕೊಳ್ಳಿ. ಮುಂದಿನ ಸಲಹೆ ಶಿಕ್ಷಕರ ಮಾತನ್ನು ಗಮನವಿಟ್ಟು ಕೇಳಿ. ತರಗತಿಯಲ್ಲಿ ಗಮನವಿಟ್ಟು ಕೇಳಿದರೆ ವಿಷಯವನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು. ನಿಮಗೆ ಯಾವುದೇ ವಿಷಯದಲ್ಲಿ ಗೊಂದಲವಿದ್ದರೆ ಅದನ್ನು ನೋಟ್ ಮಾಡಿಕೊಳ್ಳಿ. ಆ ವಿಷಯವನ್ನು ಶಿಕ್ಷಕರ ಜೊತೆಗೆ ಚರ್ಚೆ ಮಾಡಿ ಅರ್ಥ ಮಾಡಿಕೊಳ್ಳಿ. ಮುಂದಿನ ಸಲಹೆ ಪ್ರತಿದಿನ ಪುನರಾವರ್ತನೆ ಮಾಡಿ. ಆ ದಿನ ಕಲಿತ ಪಾಠವನ್ನು ಅದೇ ದಿನ 20 ರಿಂದ 30 ನಿಮಿಷ ಓದಿದರೆ ಪರೀಕ್ಷೆಯ ಸಮಯದಲ್ಲಿ ಹೆಚ್ಚಿನ ಒತ್ತಡ ಇರುವುದಿಲ್ಲ. ನಿಮಗೆ ಯಾವುದಾದರೂ ವಿಷಯದಲ್ಲಿ ಗೊಂದಲವಿದ್ದರೆ ಅದನ್ನು ಶಿಕ್ಷಕರ ಬಳಿ ಹೋಗಿ ಚರ್ಚೆ ಮಾಡಿ ಅರ್ಥ ಮಾಡಿಕೊಳ್ಳಿ. ಮುಂದಿನ ಸಲಹೆ ಹೋಮ್ವರ್ಕ್ ಸಮಯಕ್ಕೆ ಸರಿಯಾಗಿ ಮುಗಿಸುವುದು. ಕೆಲಸವನ್ನು ಮುಂದೂಡಬೇಡಿ. ಪ್ರತಿದಿನ ಕೆಲಸವನ್ನು ಪ್ರತಿದಿನವೇ ಪೂರ್ಣಗೊಳಿಸಿ. ಯಾವುದೇ ಕಾರಣಕ್ಕೂ ಕೊಟ್ಟಿರೋ ಹೋಮ್ವರ್ಕನ್ನು ಸರಿಯಾದ ಸಮಯಕ್ಕೆ ಮುಗಿಸದೇ ಇರಬೇಡಿ. ಅಷ್ಟಲ್ಲದೆ ಹೋಮ್ವರ್ಕನ್ನು ಬರೀ ನಕಲು ಮಾಡಿ ಬರೆಯಬೇಡಿ. ಅದನ್ನು ಅರ್ಥ ಮಾಡಿ ಅಭ್ಯಾಸ ಮಾಡಿ ಹೋಮ್ವರ್ಕನ್ನು ಬರೆಯಿರಿ. ಮುಂದಿನ ಸಲಹೆ ಸ್ನೇಹಿತರೊಂದಿಗೆ ಗೌರವದಿಂದ ನಡೆದುಕೊಳ್ಳುವುದು. ಒಬ್ಬರಿಗೊಬ್ಬರು ಸಹಾಯ ಮಾಡಿ. ಉತ್ತಮ ಸ್ನೇಹ ನಿಮ್ಮ ಶಾಲಾ ಜೀವನವನ್ನು ಸಂತೋಷಕರವಾಗಿಸುತ್ತದೆ. ಉದಾಹರಣೆ, ನಿಮ್ಮ ಸ್ನೇಹಿತರು ಶಾಲೆಗೆ ಬಂದಿಲ್ಲ ಅಂದ ದಿನ ನಿಮ್ಮ ನೋಟ್ಬುಕ್ಕನ್ನು ಕಾಪಿ ಮಾಡಲು ಕೊಡುವುದು. ಅಷ್ಟಲ್ಲದೆ ನಿಮ್ಮ ಸ್ನೇಹಿತರಿಗೆ ಒಂದು ವೇಳೆ ಗಾಯವಾದರೆ ಅವರಿಗೆ ಪ್ರಥಮ ಚಿಕಿತ್ಸೆ ಮಾಡುವುದು. ಇದರಿಂದ ನಿಮ್ಮ ಸ್ನೇಹ ಉತ್ತಮವಾಗಿ ಸಂತೋಷಕರವಾಗಿ ಇರುತ್ತದೆ. ಮುಂದಿನ ಸಲಹೆ ಶಾಲೆಯನ್ನು ಸ್ವಚ್ಛವಾಗಿ ಕಾಪಾಡಿಕೊಳ್ಳುವುದು. ಕಸವನ್ನು ಕಸದ ಬುಟ್ಟಿಗೆ ಹಾಕಿ. ನಿಮ್ಮ ತರಗತಿ ಮತ್ತು ಶಾಲೆಯನ್ನು ಸ್ವಚ್ಛವಾಗಿಡುವುದು ನಿಮ್ಮ ಜವಾಬ್ದಾರಿ. ಅದಲ್ಲದೆ ಯಾರಾದರೂ ನಿಮ್ಮ ಮುಂದೆ
ಕಸವನ್ನು ಬಿಸಾಡಿದರೆ ಅದನ್ನು ಕಸದ ಬುಟ್ಟಿಗೆ ಹಾಕಿ ಎಂದು ಅವರಿಗೆ ತಿಳಿಸಿ. ಮುಂದಿನ ಸಲಹೆ, ಆರೋಗ್ಯಕರ ಆಹಾರವನ್ನು ಸೇವಿಸುವುದು. ಅಂದರೆ ಬೆಳಗಿನ ಉಪಹಾರ ತಪ್ಪದೆ ಮಾಡಿ, ಸಾಕಷ್ಟು ನೀರು ಕುಡಿಯಿರಿ ಮತ್ತು ಪೌಷ್ಟಿಕ ಆಹಾರವನ್ನು ಸೇವಿಸಿ. ಸಾಧ್ಯವಾದರೆ ಪ್ರತಿದಿನ ಹಣ್ಣು, ತರಕಾರಿಗಳು, ಸೊಪ್ಪು, ಅದರ ಜೊತೆ ಮೊಟ್ಟೆಯನ್ನು ಸೇವಿಸಿ. ಮುಂದಿನ ಸಲಹೆ, ನಿಮ್ಮ ಮೇಲೆ ನಂಬಿಕೆ ಇಡಿ. ತಪ್ಪುಗಳು ಎಲ್ಲರಿಂದಲೂ ಆಗುತ್ತವೆ. ತಪ್ಪುಗಳಿಂದ ಕಲಿಯಿರಿ ಮತ್ತು ಪ್ರತಿದಿನ ಹೊಸದನ್ನು ಕಲಿಯುವ ಉತ್ಸಾಹ ಇಟ್ಟುಕೊಳ್ಳಿ. ತಪ್ಪು ಯಾರಿಂದಲೇ ಆದರೂ ಅವರ ಮೇಲೆ ದ್ವೇಷವನ್ನು ಸಾಧಿಸಬೇಡಿ. ಕೊನೆಯದಾಗಿ ತಿಳಿಸುವುದೇನೆಂದರೆ, ಮಕ್ಕಳೇ, ಶಾಲೆ ಎಂದರೆ ಕೇವಲ ಪುಸ್ತಕದ ಜ್ಞಾನವಲ್ಲ, ಒಳ್ಳೆಯ ಅಭ್ಯಾಸಗಳು, ಶಿಸ್ತು, ಸ್ನೇಹ ಮತ್ತು ಜೀವನದ ಮೌಲ್ಯಗಳನ್ನು ಕಲಿಯುವ ಸುಂದರ ಸ್ಥಳ. ಈ ಶೈಕ್ಷಣಿಕ ವರ್ಷ ನಿಮಗೆ ಸಂತೋಷ ಮತ್ತು ಉತ್ತಮ ಕಲಿಕೆಯನ್ನು ಮತ್ತು ಅದರ ಜೊತೆ ಯಶಸ್ಸನ್ನು ತರಲಿ ಎಂದು ಹಾರೈಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಇಂತಹ ಶಿಕ್ಷಣ ಸಂಬಂಧಿತ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಲರ್ನ್ ವಿತ್ ಪ್ರತಿಮಾ.